ಸುದ್ದಿಗಳು ಬಹಳ ಇದ್ದಾವೆ, ಒಂದಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ಇದ್ದಾವೆ. ಬೇಗ ಬೇಗ ಹೇಳ್ತಾ ಹೋಗ್ತೀನಿ. ಬಿಡದಿ ಟೌನ್ಶಿಪ್ ಗಲಾಟೆ. ಜಮೀನು ಕೊಡುವುದಕ್ಕೆ ಒಪ್ಪದ ರೈತರ ಪ್ರತಿಭಟನೆಗಳ ಮುಂದುವರೆದವು. ಪೊರಕೆ ಮತ್ತು ಒನಕೆಗೆ ಪೂಜೆ ಮಾಡಿದ್ರು. ಇವೇ ನಮ್ಮ ಹೋರಾಟದ ಶಕ್ತಿ ಅಂತೆಲ್ಲ ಪೂಜೆ ಮಾಡಿದ್ದಾರೆ. ಅಂತೂ ಇಂತೂ ಬಿಜೆಪಿಯವರು ಅಧಿಕೃತವಾಗಿ ಈ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಅಂತ ಬಂದರು. ಅಂತೂ ಇಂತೂ 2 ದಿನ ಯೋಜನಾ ವ್ಯಾಪ್ತಿಯ ಹಳ್ಳಿಗಳಲ್ಲಿ ವಾಸ್ತವ್ಯಕ್ಕೆ ಸ್ಥಳೀಯ ನಾಯಕರುಗಳ ಸಿದ್ಧತೆ ಮಾಡ್ಕೊತಾ ಇದ್ದಾರಂತೆ. ಕೆಲವು ರೈತ ಮಹಿಳೆಯರು ಮಾತಾಡಿದ್ದಾರೆ, ಕೇಳಿಸ್ಕೊ. ಈಗ ನಮಗೆ ಬಂದು ಒಂದು ಮಾಹಿತಿ ಕೊಟ್ಬಿಡ್ಲಿ, ನಾವು ಅಂತೆ ಗಂಟ ನಾವು ಎದ್ದೋಳಲ್ಲ. ನಾಳೆನೇ ಆಗಲಿ ನಾಡ್ದೇ ಆಗಲಿ ನಮಗೆ ದೇವೇಗೌಡರ ತಾತ ಹೇಳ್ತಾ ಇದ್ರು, ನಮ್ಗೆ 5 ದಿನದಲ್ಲಿ ನಿಮ್ಗೆ ಮನವಿ ಕೊಡ್ತೀವಿ ಪತ್ರನ ಅಂತ ಹೇಳವ್ರೆ. ನಮ್ಗೇನಾರು ಒಂದು ಮನವಿ ಪತ್ರ ಕೊಟ್ರೆ ನಾವು ಎದ್ದು ಅಡ್ಡಾಯ್ತೀವಿ. ನೀವು ಎರಡು ಕಡೆ ನಾಗರಾವ್ 2 ಕಡೆ ತಲೆ ಆಡ್ಸಿದ್ರೆ ನಾವು ಅಂತೆ ಗಂಟ ಪರ್ಕೆಲು ಹೊಡಿತೀವಿ, ಒನ್ಕೆಲು ಹೊಡಿತೀವಿ, ನಮ್ಮ ಕೈಲಿ ಏನದ ಹತ್ರನೂ ಹೊಡಿತೀವಿ. ಈಗ ನಾವು ಪರ್ಕೆ ಪೂಜೆ ಮಾಡ್ದು. ಯಾಕೆ ಅಂತ ಅಂದ್ರೆ DK ಸರ್ ನೆನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ನಾವ್ 2 ತಿಂಗಳು ಇದ್ ಮಾಡ್ತೀವಿ, ನಿಮ್ ನೆಮ್ಮದಿಯಾಗಿರ್ರಿ ಹೆಣ್ಮಕ್ಳು ಅಂತ. ನಮ್ಗೆ DK ಸರ್ ಮೇಲೆ ನಂಬಿಕೆ ಇಲ್ಲ. ಯಾಕೆ ಅಂದ್ರೆ ಮೊದ್ಲೂನು ಕರ್ಸಿ ನಮ್ಗೆ ಸಖತ್ತು ಹಿಂಸೆ ಕೊಟ್ಟವ್ರೆ. ಏನಂತಾರೆ ನಮ್ಮ ಹತ್ರ, ಇಲ್ಲಮ್ಮ ನೀವು ಇರೋಗ್ರಿ, ನಾವೇನೋ ದೊಡ್ಡವ್ರನ್ನ ಕಳಿಸಿ ವಿಚಾರಣೆ ಮಾಡಿ ನಾವ್ ಹೇಳ್ತೀವಿ ಅಂತಾರೆ. ತಿರ್ಗಾ ಆ ಕಡೆಯಿಂದ ಅವ್ರನ್ನ ಕರ್ಸ್ಬಿಟ್ಟು ನಾಟಕ ಮಾಡಿಸ್ತಾ ಇರ್ತಾರೆ. ನಮ್ಗೆ ಅದ್ರ ಮೇಲೆ ಒಪ್ಪಿಗೆ ಇಲ್ಲ. ನಾವ್ ಇವಾಗ ಏನಿದ್ರ ಚಳವಳಿ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ಏನು ಮನವಿ ಮಾಡವ್ರೆ, 5 ಊರಿಗೆ ಮೊದ್ಲು 4 ಊರು ಕೊಟ್ರು, 3 ಊರಿಗೆ, ಆಮೇಲೆ 4 ಊರು ಕೊಟ್ಟವ್ರೆ. ಈ 7 ಊರಿಗೆ ಏನ್ ಮನವಿ ಮಾಡವ್ರೆ ಅಂತ ಅಂದ್ರೆ, ಬೇಕಾದವರು ಅಳಿಸ್ಕೊಳ್ರಿ, ಬೇಡದೇ ಇದ್ದವರು ನಾವು ನಿಮ್ ತಂಟೆಗೆ ಬರಲ್ಲ ಅಂತ ಹೇಳ್ತಾವ್ರೆ. ನಾವು ನಂಬಲ್ಲ ಅವ್ರನ್ನ. ಈಗ ನಮ್ಗೆ ಏನ್ ಬೇಕು ಅಂದ್ರೆ ಹಿಂಬದಿ ಒಂದು ಪತ್ರ ಕೊಟ್ಬಿಡ್ಲಿ. ಯಾಕೆಂದ್ರೆ ನಾವು ಕೊಡಲ್ಲ ಅಂದವ್ರಿಗೆ ಹಿಂಬದಿ ಪತ್ರ ಕೊಟ್ಬಿಟ್ಟು ಅವ್ರು ಬೇಕಾದ್ರೆ ಕೊಡ್ತೀವಿ ಅನ್ನೋರ್ಗೆ ಅಳಿಸ್ಕೊಂಡು ಹೋಗ್ಲಿ. ನಾವು ಮಾತ್ರ ಈಗ ಹಿಂಬದಿ ಪತ್ರ ಕೊಡದೇ ಇದ್ರೆ ಈ ಹೋರಾಟ ನಿಲ್ಸಲ್ಲ. ಇನ್ನ ಎಲ್ಲಿ ಗಂಟನಾಗ್ಲಿ. ನಿನ್ನೆ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ಮಾಡಿದ್ರು. ಇದರ ಬಗ್ಗೆ ಕೆಲವು ನಿರ್ಧಾರಗಳನ್ನು ಘೋಷಣೆ ಮಾಡಿದ್ರು. ಆ ಕಮಿಟಿ ಮಾಡೋದು ಅದು ಇದು ಎಲ್ಲ. ಆ ಪತ್ರಿಕಾಗೋಷ್ಠಿ ಕುಮಾರಸ್ವಾಮಿ ಅವರ ಆರೋಪಗಳಿಗೆ ಮತ್ತು ದೇವೇಗೌಡರ ಎಚ್ಚರಿಕೆಗೆ ಉತ್ತರ ಆಗಿತ್ತು. ಈ ಪತ್ರಿಕಾಗೋಷ್ಠಿಯಲ್ಲಿ DK ಶಿವಕುಮಾರ್ ಅವರು ಹೇಳಿದರು, ನಾನು ಮುಖ್ಯಮಂತ್ರಿ ಆಗಿದ್ದನ್ನು ಕೆಲವರಿಗೆ ಸಹಿಸಿಕೊಳ್ಳೋದಕ್ಕಾಗ್ತಿಲ್ಲ ಅಂತ. ಇವರ ಪತ್ರಿಕಾಗೋಷ್ಠಿ ಮುಗಿದ ತಕ್ಷಣ ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿ ಕರೆದರು. ಅದರಲ್ಲಿ ಅವರು ಹೇಳಿದ್ರು, ನೀವು ಮುಖ್ಯಮಂತ್ರಿ ಅನ್ನೋದನ್ನು ನಾನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಯು ಆರ್ ಮಿಸ್ಟರ್ DK ಶಿವಕುಮಾರ್ ಅಂತ. ಅದಕ್ಕೆ ಕಾಂಗ್ರೆಸ್ ನಾಯಕರು ಸಿಟ್ಟಿಗೆದ್ದಿದ್ದಾರೆ. ಕದಲೂರು ಉದಯ ಹೇಳಿದ್ರು, ಯಾವ ಊರು ದಾಸಯ್ಯ ನೀನು ಒಪ್ಕೊಳ್ಳೋದಕ್ಕೆ ಬಿಡೋದಕ್ಕೆ ಅಂತ ಕುಮಾರಸ್ವಾಮಿ ಅವರನ್ನು ಕೇಳ್ತಾ ಇದ್ದಾರೆ. ಚಲುವರಾಯಸ್ವಾಮಿ ಅವರು ಹೇಳಿದ್ರು, 15 ಸ್ಥಾನ 35 ಸ್ಥಾನ ಗೆದ್ದು ಮುಖ್ಯಮಂತ್ರಿ ಆಗಿದ್ದಲ್ಲ DK ಶಿವಕುಮಾರ್ ಅವರು 136 ಶಾಸಕರ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ. ಕೇಳಿಸ್ಕೊಳ್ಳಿ ಅದನ್ನೊಮ್ಮೆ. ನಾನು CM ಆಗಿರೋದು ಪಾಪ ಕೆಲವ್ರಿಗೆ ತಡ್ಕೊಳಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ, ಜನ ತೋರಿಸೋರಂಥ ಪ್ರೀತಿ ಸಹಿಸೋಕ್ಕಾಗ್ತಾ ಇಲ್ಲ. ನನ್ನ ಜೈಲಿಗೆ ಕಳಿಸ್ಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ ನಾನು ಇನ್ನೊಂದು ದಿನ ನಿಮಗೆ ವಿವರಿಸಿ ನಾನು ತಿಳಿಸ್ತಾ ಇದ್ದೇನೆ. ಇವತ್ತು DKಶಿ ಜೈಲಿಗೆ ಹೋಗುವ ದಿನ ಬಂದೇ ಬರ್ತದೆ ಅಂಥೇಳಿ ನಮ್ಮ ಕುಮಾರಣ್ಣವರು, HDK ಅಂದರೆ ಕುಮಾರಣ್ಣವರು ಅವರು ಹೇಳಿದ್ದಾರೆ. ನಿಮ್ಮ ಆಸೆಗೆ ಒಳ್ಳೆಯದಾಗಲಿ, ನನಗೇನು ನೀವು ಜೈಲಿಗೆ ಕಳಿಸ್ಬೇಕು ಅಂತ ತಾವು ಸಂಕಲ್ಪ ಮಾಡಿದ್ದೀರಿ, ಬೇಕಾದ್ರೆ ಮುಂದುವರಿರಿ. ಆ ಜೈಲಿಗೆ ಹೋಗಿ ಬಂದೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನಾನು ಇಲ್ಲಿ ಕೂತಿದ್ದೀನಿ. ಸನ್ಮಾನ್ಯ ಆನರಬಲ್ ಚೀಫ್ ಮಿನಿಸ್ಟ್ರು ಪಾಪ ಅವ್ರು ಹೇಳಿದಾರಲ್ಲ, ಅದೆಂಥದ್ದು ಪಾಪ ಒಟ್ಟು ನೋವಂತೆ, ಕಿವುಚ್ತಾರಂತೆ. ಹಂಗೆ ಅನ್ನಿಸ್ತದ ನಾನು ನೋಡಿದರೆ. ನನಗೆ 24 ಗಂಟೆ ಉಸಿರಾಡೋಕ್ಕಾಗದೇ ಇರೋ ಕೆಲಸಗಳವೇ ಇಲ್ಲಿ. ಅಲ್ಲಿ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ, ಯಾರಮ್ಮ ನೋಡಿ ಹೊಟ್ಟೆವರಿ ಪಡಬೇಕು, ಟೈಮ್ ಇರಬೇಕಲ್ಲ ನನಗೆ. ಅದರಿಂದ ಈ ಲಘುವಾದ ಮಾತುಗಳನ್ನು ನಿಲ್ಲಿಸಿ, ಮಿಸ್ಟರ್ DK ಶಿವಕುಮಾರ್, ನಾನು ನಿಮ್ಮನ್ನು ಮುಖ್ಯಮಂತ್ರಿ ಅಂತ ನಾನು ಹೇಳಕ್ಕೆ ಸಿದ್ಧವೇ ಇಲ್ಲ. ಹೌದು, ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಭವಿಷ್ಯದ ಜನವು ಇನ್ನೂ 170 ಭಾಗ ಜನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಮುಖ್ಯಮಂತ್ರಿ ಅಂತ ಹೇಳಲ್ಲ. ಈಗ ಏನಂತ ಅವರು ಇನ್ನೊಂದು ಮಾತು ಹೇಳಿದ್ರು, ಮುಖ್ಯಮಂತ್ರಿ ಅಂತ ನಾನು ಒಪ್ಕೊಳ್ಳಿಲ್ಲ. ಮುಖ್ಯಮಂತ್ರಿ ಹೇಳೋಕೆ ನೀನು ಯಾವ ದಾಸ ಏನಪ್ಪ? ಮುಖ್ಯಮಂತ್ರಿನ ಜನ ಮಾಡೋರೆ, ಜನ ಗೆಲ್ಸವ್ರೆ. ಹೂ ಆರ್ ಯು ಮಿಸ್ಟರ್ ಕುಮಾರಸ್ವಾಮಿ? ಸ್ವಲ್ಪ ನಾಲ್ಗೆ ಬಿಗಿ ಇಟ್ಕೊ ಮಾತಾಡಬೇಕು. ಇವರೇನು 130 ಸೀಟ್ ತಗೊಂಡು 113 ಸೀಟ್ ತಗೊಂಡು ಮುಖ್ಯಮಂತ್ರಿ ಆಗಿದ್ರ? ಲಾಟ್ರಿ ಮುಖ್ಯಮಂತ್ರಿ. ಬೇರೆಯವ್ರಿಗೆ ಅವಕಾಶ ಇದೆ, ಅವಕಾಶ ಮಾಡೋದಕ್ಕೆ ಕೆಲಸ ಮಾಡೋಕೆ ಅವಕಾಶ ಕೊಡಿ, ಸಲಹೆ ಕೊಡ್ಲಿ. ಇವರು ಅದು ಬಿಟ್ಬಿಟ್ಟು ಮಾತೆತ್ತರ ಅಪವಾದ ವರ್ಷದಂತೆ ಅವ್ರ ಹೀಗೆ ಆಗಿ ಅನ್ನೋದಂತೆ. ಏನಿದು ಬೆಳಗ್ಗೆ ಇದ್ರೆ ಇವಾಗ ಡೆಲ್ಲಿ ಕೆಲಸ ಮಾಡೋಕೆ ಮಂತ್ರಿ ಮಾಡೋರಲ್ವಾ? ಇಲ್ಲೇನೋ ಉದ್ಯೋಗ ಕೊಡಿಸ್ತೀವಿ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಬಂದು
ಒಂದು ಎರಡು ಉದ್ಯೋಗನೂ ಕೊಡಿಸಿದ್ ನಮಗೆ ಗೊತ್ತಿಲ್ಲ. ಯಾವ ಒಕ್ಕಲಿಗರ ಮಕ್ಕಳು ಬೆಳಿಬಾರ್ದು, ನಾವು ಅದನ್ನು ಸಹಿಸಲ್ಲ ಅನ್ನೋದನ್ನ ನೇರವಾಗಿ ಅವರು ನೆನ್ನೆ ಹೇಳಿದ್ದಾರೆ. ಈಗ ಬಿಡದಿ ವಿಚಾರನ ಅವರೇ ಸ್ಟಾರ್ಟ್ ಮಾಡಿದ್ದು, ಟೌನ್ಶಿಪ್ನ ಅವರೇ ಮಾಡಿದ್ಮೇಲೆ ಅವರು ಮಾಡಲಿಲ್ಲ. ಅವ್ರಿಗೇನಂದ್ರೆ ಆ ಟೈಮ್ ಆಯಿತು, ತೆವಲು ತೀರ್ತು, ಮಾಡಿದ್ರು, ಹೊಟ್ಟೋದ್ರು. ಇವ್ರ ಥರ ಏನು 5 ಸ್ಟಾರ್ ಹೋಟ್ಲಲ್ಲಿ ಮೋಜ್ ಮಾಡ್ಕ ಕೂತಿದ್ರ ಮುಖ್ಯಮಂತ್ರಿಯಾಗಿ? ಸುತ್ತುತ್ತಾ ಇಲ್ವಾ? ಊರು ಜಿಲ್ಲೆ ಹೋಗಿ ಸುತ್ತಿ ಕೆಲಸ ಮಾಡ್ತಾ ಇಲ್ವಾ? ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಈ ರಾಜ್ಯದಲ್ಲಿ 2 ಬಾರಿ ಆಕಸ್ಮಿಕನೋ ಈ ಆಪರೇಷನ್ ಕಮಲನೋ ಯಾವುದೋ ಒಂದು ರೀತಿಯಲ್ಲಿ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ದಂಥವ್ರು. ಡಿ ಕೆ ಶಿವಕುಮಾರನ್ನು ನಾನು ಮುಖ್ಯಮಂತ್ರಿಯಾಗಿ ಒಪ್ಪಿಲ್ಲ ಅಂತ ಅಂದರೆ ಇವರು ಸಂವಿಧಾನನೂ ಒಪ್ಪಲ್ಲ ಅಂತ ಇವರು ಹೇಳ್ದಂಗಿದೆ. ಡಿ ಕೆ ಶಿವಕುಮಾರರು ಇವರಂಗೆ 35 ಜನ ಗೆದ್ದು ಮುಖ್ಯಮಂತ್ರಿ ಆಗಿಲ್ಲ. 136 ಜನವನ್ನು ಗೆದ್ದು ಸಿದ್ದರಾಮಯ್ಯನವರು ಭಾಳ ಸಂತೋಷವಾಗಿ ನನ್ನ ಜೊತೆಲಿ ಹೆಗಲು ಕೊಟ್ಟು ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಸಂತೋಷವನ್ನು ವ್ಯಕ್ತಪಡಿಸಿ ಪವರ್ ಬದಲಾವಣೆ. ಚಲುವರಾಯಸ್ವಾಮಿ ಅವರು ಈ ಮಾತಾಡುವಾಗ ಒಂದು ವಿಷಯ ಹೇಳಿದ್ರು. 120 ಸ್ಥಾನ ಗೆದ್ದು ಅಧಿಕಾರಕ್ಕೆ ಬನ್ನಿ, ಆವಾಗ ಬಂದು ನಾವೆಲ್ಲ ನಿಮಗೆ ಸರೆಂಡರ್ ಆಗಿಬಿಡ್ತೀವಿ ಅಂತ ಕುಮಾರಸ್ವಾಮಿ ಅವ್ರಿಗೆ ಚಾಲೆಂಜ್ ಅದು. ನಾವೆಲ್ಲ ಬಂದು ಸರೆಂಡರ್ ಆಗಿಬಿಡ್ತೀವಿ ಅಂತ. ಅದಕ್ಕೆ ಕುಮಾರಸ್ವಾಮಿ ಅವರು ಆ ಕಾಲನೂ ಒಂದು ಬರುತ್ತೆ ಅಂದರು. ಆ ಕಾಲನೂ ಒಂದು ಬರುತ್ತೆ. ಪ್ರಾದೇಶಿಕ ಪಕ್ಷ ನಡೆಸೋದು ಹೆಂಗೆ ಅನ್ನೋದು ನಿಮಗೆ ಗೊತ್ತಿಲ್ಲ. 18 ಸ್ಥಾನ ಗಳಿಸಿಕೊಂಡು ಇನ್ನೂ ಅಸ್ತಿತ್ವದಲ್ಲಿ ಉಳ್ಕೊಂಡಿದ್ದೀವಿ ನಾವು. ಬೇರೆ ಬೇರೆ ರಾಜ್ಯಗಳ ಉದಾಹರಣೆ ಕೊಟ್ಟರು. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಏನಾಗಿದೆ, ಬಿಹಾರದಲ್ಲಿ ಏನಾಗಿದೆ, ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ ಅಂತ ಉದಾಹರಣೆ ಕೊಟ್ಟು ಕುಮಾರಸ್ವಾಮಿ ಅವರ ಪ್ರತ್ಯುತ್ತರ ಕೇಳಿಸ್ಕೊಳ್ಳಿ ಅದನ್ನೊಮ್ಮೆ. 120 ಗೆಲ್ಲು ಅಂತ ಹೇಳವ್ರೆ. ನೋಡೋಣ, ಅದನ್ನು ಮುಂದೊಂದು ದಿನ ಇನ್ನೂ ಸಾಯಲ್ಲ, ಸುಲಭವಾಗಿ ಬದುಕಿರ್ತೀನಿ. ಬಹುಶಃ ಕರ್ನಾಟಕ ನಾಡಿನ ಜನತೆ ಅವರೇನು ನನಗೆ ಚಾಲೆಂಜ್ ಮಾಡಿದ್ದಾರೆ, ಆ 120 ಸೀಟ್ ಗೆದ್ದು ತೋರಿಸಿ ಅಂತ ಹೇಳಿ ತೋರಿಸ್ತಕ್ಕಂಥ ದಿನವೂ ಬರುತ್ತೆ. ನನಗೆ ಆ ವಿಶ್ವಾಸ ಇದೆ. ಇಲ್ಲಿ ಏಕಾಂಗಿಯಾಗಿ ಕಳೆದ 20 ವರ್ಷ ಅವರು ಇದ್ರು ಬಹಳ ದಿವಸ. ಪಾಪ ಈಗೆಲ್ಲ ಮಾತಾಡ್ತಾರೆ, ಅದೆಲ್ಲ ಹಳೆದೆಲ್ಲ ಮರ್ತು ಬಿಡ್ತಾರೆ. ಈ ಒಂದು ಪ್ರಾದೇಶಿಕ ಪಕ್ಷ ಕಟ್ಟೋದು ಎಷ್ಟು ಕಷ್ಟ ಅನ್ನೋದಕ್ಕೆ ಇನ್ನೂ ಉಳಿದಿದ್ದೀನಲ್ಲ. 18 ಸೀಟ್ ಆದ್ರೂ ಗೆದ್ದಿದ್ದೀವಲ್ಲ, 18 ಸೀಟು 19 ಸೀಟ್ ಗೆದ್ದಿದ್ವಲ್ಲ. ಇದರಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ 30 ವರ್ಷದ ಇತಿಹಾಸ ಇರೋ ಪಕ್ಷ. ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟಿದ್ರು, ತಮಿಳುನಾಡಿನಲ್ಲಿ 5 ಸೀಟ್ ಗೆದ್ದಿ DMK ಅವರು ಟೋಪಿ ಹಾಕಿ ಈಗ ಅಲ್ಲೆಲ್ಲ ಹೋಗಿ ಸೇರ್ಕೊಂಡವ್ರೆ. ಪಂಜಾಬ್ ಪರಿಸ್ಥಿತಿ ಏನಾಗಿದೆ, ವೆಸ್ಟ್ ಬೆಂಗಾಲಲ್ಲಿ ಎಷ್ಟು ಸೀಟ್ ಗೆದ್ರು, ಬಿಹಾರದಲ್ಲಿ ಎಷ್ಟು ಸೀಟ್ ಗೆದ್ರು, ಎಲ್ಲಿಗೆ ಬಂದ್ ನಿಂತವ್ರೀಗ? ನಾನಾದ್ರೂ 20 ಸೀಟ್ ಗೆದ್ದಿದ್ದೀನಿ, ಒಂದ್ ಸಣ್ಣ ಪಕ್ಷ. ನೀವ್ ಹೇಳ್ರಪ್ಪ ರಾಷ್ಟ್ರೀಯ ಪಕ್ಷ, ನಿಮ್ ಪರಿಸ್ಥಿತಿ ಏನಿದೆ? ಅದರಿಂದ 120 ಸೀಟ್ ಗೆಲ್ಲ ದಿನವೂ ಬರುತ್ತೆ. ಎಷ್ಟು ದಿವಸ ಸಹಿಸ್ತಾರೆ ರಾಜ್ಯದ ಜನ? ಬದಲಾವಣೆ ಆಗುತ್ತೆ, ಆ ಟೈಮ್ ಬಂದಾಗ ಮಾತಾಡ. ಆರಂಭದಲ್ಲಿ ಹೇಳಿದ ಹಾಗೆ ಅಂತೂ ಇಂತೂ BJPಯವರು ಬಿಡದಿ ಟೌನ್ಶಿಪ್ ವಿರುದ್ಧದ ಹೋರಾಟಕ್ಕೆ ಬಂದರು. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪ್ರತಿಭಟನೆ ನಡೆಸಲಿದ್ದಾರೆ. ನಾನು ಆವಾಗವಾಗ ಒಂದು ಮಾತು ಹೇಳ್ತಿರ್ತೀನಿ, ಪಾಲಿಟಿಕ್ಸ್ ಈಸ್ ಅ ಬ್ಯಾಟಲ್ ಆಫ್ ಪರ್ಸೆಪ್ಷನ್ಸ್ ಅಂತ. ದೃಷ್ಟಿಕೋನದ ಯುದ್ಧ ಇದು. ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಇದುವರೆಗೂ ಬಿಲ್ಡ್ ಆಗಿರುವ ಪರ್ಸೆಪ್ಷನ್ ಏನು? ಇಟ್ ಈಸ್ ಅ ಫೈಟ್ ಬಿಟ್ವೀನ್ JDS ಆ್ಯಂಡ್ ಕಾಂಗ್ರೆಸ್ ಅಂತ. ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಫೈಟ್ ಅಂತಾಗಿದೆ ಈಗ. ಒಂದು ರಾಷ್ಟ್ರೀಯ ಪಕ್ಷ, ಕರ್ನಾಟಕದಲ್ಲಿ ಪ್ರಿನ್ಸಿಪಲ್ ಅಪೋಸಿಷನ್ BJPಯವರು ನಾಳೆ ಒಂದು ಪ್ರತಿಭಟನೆ ಮಾಡ್ತಾರಂತೆ. ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಹೇಳಿದ್ದಾರೆ, ನೋಡಿ ಕೇಳಿಸ್ಕೊಳ್ಳಿ. ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ರೈತರ ಬಗ್ಗೆ ಕಾಳಜಿ ಇಲ್ಲ. ರೈತರ ಬಗ್ಗೆ ಕಾಳಜಿ ಇಲ್ಲದೆ ಕೇವಲ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಕೂತಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ರೈತರ ಶಾಪ ತಂದು ಬಿಡೋದಿಲ್ಲ. ಎಲ್ಲಿ ಸರ್ಕಾರಗಳು ರೈತರ ವಿರುದ್ಧ ಹೋಗಿದೆಯೋ ಆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಳ್ಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳಿದ್ದಾವೆ. ಹಾಗಾಗಿಂತ ರೈತ ವಿರೋಧಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ರೈತರ ಪರವಾಗಿ ನಾವು ಧ್ವನಿ ಎತ್ತಬೇಕಾಗಿದೆ. ನಮ್ಮ ಶಾಸಕರು, ಸಂಸದರು, MLC ಎಲ್ಲರ ನೇತೃತ್ವದಲ್ಲಿ ಬಿಡುವಿನಲ್ಲಿ ರೈತರ ಒಕ್ಕಲಿಸ್ತಕ್ಕಂಥ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ. ನಾಳೆ ಬೃಹತ್ ಪ್ರತಿಭಟನೆಯನ್ನು ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಕೂಡ ಹಮ್ಮಿಕೊಂಡಿದ್ದೇವೆ. ಹಿಂದೂ ವಿರೋಧಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರತಿಭಟನೆ ನಡೆಸ್ತಾ ಇರುವ ರೈತರನ್ನ ಭೇಟಿಯಾದರು. ಮಂಡಲಹಳ್ಳಿ ಬನ್ನಿಗಿರಿ ಗ್ರಾಮಕ್ಕೆ ಭೇಟಿ ಕೊಟ್ಟರು. ಅವರ ಜೊತೆಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದರು. ರೈತರ ಮೇಲೆ ಕೇಸ್ ಹಾಕಿದಾರಲ್ಲ,
ಅಟೆಂಪ್ಟ್ ಟು ಮರ್ಡರ್ ಸೇರಿದಂತೆ ಬೇರೆ ಬೇರೆ ಸೆಕ್ಷನ್ಗಳ ಅಡಿಯಲ್ಲಿ ಆ ರೈತರಿಗೆ ಧೈರ್ಯ ತುಂಬೋದು. ಯಾವ ಕಾರಣಕ್ಕೂ ಹೆದರಬೇಡಿ, ಪೊಲೀಸರು ನಿಮ್ಮನ್ನೇನಾದ್ರು ಅರೆಸ್ಟ್ ಮಾಡೋದಕ್ಕೆ ಬಂದರೆ SP ಆಫೀಸಿಗೆ ನಾವು ಮುತ್ತಿಗೆ ಹಾಕ್ತೀವಿ. ಈ ಸರ್ಕಾರ ಇರೋದು 1.5 ವರ್ಷ ಮಾತ್ರ, ಯಾವ ಕಾರಣಕ್ಕೂ ಇವರಿಗೆ ಟೌನ್ಶಿಪ್ ಮಾಡೋದಕ್ಕಾಗೋದಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಟೌನ್ಶಿಪ್ ಪ್ಲ್ಯಾನನ್ನು ಸ್ಕ್ರ್ಯಾಪ್ ಮಾಡ್ತೀವಿ ಅಂತ ವಿಪಕ್ಷ ನಾಯಕ R. ಅಶೋಕ್ ಅವರ ಭರವಸೆ. ಅದನ್ನೊಂದು ಕೇಳಿಸ್ಕೊಳ್ಳಿ. ಮೇಲೆನೆ ಕೇಸ್ ಹಾಕಿದ್ದಾರೆ, ಅದು ಮರ್ಡರ್ ಕೇಸು, ಕೊಲೆ ಬೆದರಿಕೆ. ಪೊಲೀಸರೇನಾನ ಬಂದು ಅವ್ರ ಮೇಲೆ ಮೈ ಮುಟ್ಟಿದ್ರೆ ಹುಷಾರ್, ಮುತ್ತಿಗೆ ಹಾಕ್ಬಿಡ್ತೀರಿ. ನಿಮ್ಮ SP ಆಫೀಸ್ ಇರ್ಬೋದು, ಪೊಲೀಸ್ ಸ್ಟೇಷನ್, ಮುತ್ತಿಗೆ ಹಾಕ್ಬಿಡ್ತೀರಿ ನಿಮ್ಮ ಪೊಲೀಸ್ ಸ್ಟೇಷನ್ಗೆ. ಯಾವ ರೈತರ ಮೇಲೆ ಕೇಸ್ ಹಾಕಿದ್ರ ಅದನ್ನ ಹಿಂಪಡಿಬೇಕು. ಅವ್ರನ್ನೇನಾದ್ರೂ ಮುಟ್ಟಿದ್ರೆ ನಿಮ್ಮ ಆಫೀಸ್ಗಳನ್ನೆಲ್ಲ ಮುತ್ತಿಗೆ ಹಾಕ್ತೀರಿ. ಆಚೆನೆ ಬಿಡಲ್ಲ, ನಿಮ್ಮನ್ನ ಆಚೆ ಬಿಡಲ್ಲ ನಾವು. ಇನ್ನು ಯಾರ್ಯಾರು ರೈತರು ಇದಾರೋ ಅವ್ರಿಗೆ ಧೈರ್ಯ ತುಂಬಿ ನಾವು ನಿಮ್ಮ ಜೊತೆ ಇದ್ದೀರಿ, ಭಯ ಬೀಳ್ಬೇಡಿ. ರೈತ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ನಾವು ಬಿಡದಿ ಟೌನ್ಶಿಪ್ ಮಾಡೋ ಅಂಥದಕ್ಕೆ ಈಗ ಆಗಲ್ಲ. ಅದಕ್ಕೋಸ್ಕರ ಅದನ್ನ ಸ್ಥಗಿತಗೊಳಿಸಿ, ಇವಾಗ ಸ್ಥಗಿತಗೊಳಿಸಿ ರೈತರ ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.